40-45 ವರ್ಷಕ್ಕೆ ಬಿ.ಪಿ ಮತ್ತು ಶುಗರ್ ಬಂತು. ನಮ್ಮಲ್ಲಿರೋ ಎಲ್ಲಾ ಪ್ರಾಡಕ್ಟ್ ಅಕ್ಕಿ, ಗೋಧಿ, ಸಕ್ಕರೆ, ಸೋಯಾ ಕೆಮಿಕಲ್ಸ್ ಮುಕ್ತ. ಹುಟ್ಟೋ ಮಕ್ಕಳಿಗೆ ಶುಗರ್ ಬರ್ತಾ ಐತೆ. ಇದನ್ನು ಒಂದು ಸರಿ ತೊಗೊಂಡ್ಬಿಟ್ರೆ ನಿಮ್ಗೊಂದು 3 ಅವರ್ ನಿಮ್ಗೆ ಊಟ ಬೇಕು ಅನ್ಸಲ್ಲ. ಬಿ.ಪಿ ಶುಗರ್ ಎಲ್ಲ ಸ್ವಲ್ಪ ನಾರ್ಮಲ್ಗೆ ಬಂತು. ಯೋಗ್ಯವಾದ ಧಾನ್ಯಗಳಲ್ಲಿ ಪ್ರಥಮ ಸ್ಥಾನದಲ್ಲಿ ಸಿರಿಧಾನ್ಯಗಳೇ ನಿಲ್ಲೋದು. 500 ಎಕರೆಗೆ ಈ ಸರಿ ಬಿತ್ತನೆ ಬೀಜ ಕೊಟ್ಟಿದ್ದೀವಿ. ಜನಕ್ಕೆ ಏನೇ ಆಗ್ಲಿ ಆರೋಗ್ಯ ಕೊಡಬೇಕು, ಈ ಕಡೆ ರೈತರಿಗೂ ಬೆಂಬಲ ಬೆಲೆ ಸಿಗಬೇಕು. ಇಂಡಿಯಾದಲ್ಲಿ ಎಲ್ಲ ಸ್ಟೇಟ್ಗಳಿಗೂ ಇವತ್ತು ನಾವು ಆಲ್ರೆಡಿ ಕೊರಿಯರ್ ಕಳಿಸ್ತಾ ಇದ್ದೀವಿ. 300-400 kg ಇಲ್ಲೇ ನಾವು ತಗೊಂಡು ಹೋಗ್ತಾರೆ. ಅಷ್ಟೊಂದು ಡಿಮ್ಯಾಂಡ್ ಆಗಿ ಇವತ್ತು ನಮ್ಮದು ಸೇಲ್ಸ್ ಆಗ್ತಾ ಇದೆ. ಪ್ರೀತಿಯ ಮತ್ತು ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಮನುಷ್ಯನಿಗೆ ಆರೋಗ್ಯವೇ ಭಾಗ್ಯ. ಇವರ ಹೆಸರು ನಾಗರಾಜ್ ಸರ್ ಅವರು. ಮಳ್ಳೂರು ಗ್ರಾಮ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆಯವರು. ಆರೋಗ್ಯವಂತ ಸಮಾಜವನ್ನು ಸೃಷ್ಟಿಸಲು ಸಿರಿಧಾನ್ಯಗಳ ಗೃಹ ಕೈಗಾರಿಕೆಗಳನ್ನು ಪ್ರಾರಂಭಿಸಿದರೆ ಪ್ರತಿದಿನ 15-20 ಜನಕ್ಕೆ ಉದ್ಯೋಗಾವಕಾಶವನ್ನು ಕಲ್ಪಿಸಿದರೆ, ಜೊತೆಗೆ ರೈತರಿಗೆ ಬಿತ್ತನೆ ಬೀಜವನ್ನು ನೀಡ್ತಾ ಇದ್ದಾರೆ. ಖರೀದಿಯನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಸಂಸ್ಕರಣೆಯನ್ನು ಮಾಡಿ ಸ್ವಂತ ಮಾರುಕಟ್ಟೆಯನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ನನಗೆ ಸುಮಾರು 40-45 ವರ್ಷಕ್ಕೆ ಬಿ.ಪಿ ಮತ್ತು ಶುಗರ್ ಬಂತು. ಶುಗರ್ ಮತ್ತು ಬಿ.ಪಿನ ವಾಸಿ ಮಾಡ್ಕೊಬೇಕಂತೇಳಿ ಮೈಸೂರಲ್ಲಿ ಡಾಕ್ಟರ್ ಖಾದರ್ ಅಂತಕ್ಕಂಥವ್ರು ಹೋದ್ವಿ. 2 ದಿವಸ ಅವರು ಕ್ಲಾಸಸ್ ತಗೊಂಡ್ರು. ಕ್ಲಾಸಸ್ಸಲ್ಲಿ ಎಲ್ಲ ಥರ ಮಾಹಿತಿನ ನಾವು ತಿಳ್ಕೊಂಡು ಅಲ್ಲಿಂದ ವಾಪಸ್ ಬಂದು ಮನೆಯಲ್ಲಿ ನಾವು ಈ ಸಿರಿಧಾನ್ಯಗಳನ್ನ ಬಳಸ್ಕೊಂಡು ಅದನ್ನು ಡೈಲಿ ಊಟ ಮಾಡ್ತಾಯಿದ್ವಿ. ಅದು ಊಟ ಮಾಡೋಕ್ಕಿದ್ದ ಮೇಲೆ ನಮಗೆ ಬಿ.ಪಿ ಶುಗರ್ ಎಲ್ಲ ಸ್ವಲ್ಪ ನಾರ್ಮಲ್ಗೆ ಬಂತು. ಆ ನಾರ್ಮಲ್ಗೆ ಬಂದಿದ್ದು ನೋಡಿಬಿಟ್ಟು ನಾವು ರೈತನೆಲ್ಲ ಒಂದು ಕಡೆ ಸೇರಿಸ್ಬಿಟ್ಟು ಈ ಸಿರಿಧಾನ್ಯಗಳ ಬಿತ್ತನೆ ಬೀಜ ಏನಿದೆ ಆ ಬಿತ್ತನೆ ಬೀಜ ತೊಗೊಂಬಂದು ನಾವು ರೈತರಿಗೆಲ್ಲ ಕೊಟ್ಟು ರೈತರೆಲ್ಲ ಅದನ್ನು ಬೆಳೆ ಥರ ಮಾಡಿದ್ವಿ. ಆ ಬೆಳೆದಿದ್ದು ಆದಮೇಲೆ ಏನು ಮಾಡಿದ್ವಿ, ಅದರಲ್ಲಿ ನಾವು ಈ ಸಿರಿಧಾನ್ಯ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಆ ಸಿರಿಧಾನ್ಯಗಳ ಮಾಲ್ಟ್ ಅಂತಕ್ಕಂಥದ್ದು ನಾವು ತಯಾರು ಮಾಡಿದ್ವಿ. ಈ ಮಾಲ್ಟಲ್ಲಿ ಸುಮಾರು ಇವತ್ತು ನಾವು ಸುಮಾರು 30 ಥರ ಧಾನ್ಯಗಳು ಹಾಕಿ ನೋಡಿ, ಮಿಲೆಟ್ ಮಾಲ್ಟ್ ಅಂತಕ್ಕಂಥ ಮಾಲ್ಟನ್ನ ನಾವು ಇವತ್ತು ರೆಡಿ ಮಾಡ್ತಾಯಿದ್ವಿ. ಇದರಲ್ಲಿ ಮೇಯ್ನ್ ಏನು ಕಾನ್ಸೆಪ್ಟ್ ಅಂದರೆ, ಇದರಲ್ಲಿ ಮೇಯ್ನ್ ಅಕ್ಕಿ ಇಲ್ಲ, ಗೋಧಿ ಇಲ್ಲ, ಸೋಯಾ ಇಲ್ಲ, ಮತ್ತು ಸಕ್ಕರೆ ಇಲ್ಲ. ಮಾರ್ಕೆಟಲ್ಲಿ ನಮಗೆ ಯಾವುದೇ ಒಂದು ಹೆಲ್ತ್ ಮಿಕ್ಸ್ ತೊಗೊಂಡ್ರು ಅಕ್ಕಿ, ಗೋಧಿ ಸುಮಾರು 40-50% ಇರ್ತೈತೆ. ಈ ನಮ್ಮ ಮಾಲ್ಟಲ್ಲಿ ನೋಡಿ ಅಕ್ಕಿ ಇಲ್ಲ, ಗೋಧಿ ಇಲ್ಲ, ಸಕ್ಕರೆ ಇಲ್ಲದೇ ಎಲ್ಲ ಥರ ಡ್ರೈ ಫ್ರೂಟ್ಸು ಅಂದರೆ ನವಣೆ, ಸಾಮೆ, ಆರ್ಕ, ಊದಲು, ಕೊರಲೆ, ಬುರುಗು, ಸಜ್ಜೆ ಮತ್ತು ಹೆಸರು ಕಾಳು, ಕಡಲೆಕಾಳು, ಹುರುಳಿಕಾಳು, ಅಲಸಂದಿ, ಬಟಾಣಿ ಇದನ್ನೆಲ್ಲ ಹಾಕಿ ಮತ್ತು ಎಲ್ಲ ಥರ ಕಾಳುಗಳನ್ನ ನಾವು ಮೊಳಕೆ ಕಟ್ತೀವಿ. ಎಲ್ಲ ಥರ ಕಾಳನ್ನ ಮೊಳಕೆ ತೆಗೆದುಬಿಟ್ಟು ಇದನ್ನು ಆಮೇಲೆ ನಾವೆಲ್ಲ ಡ್ರೈ ಮಾಡ್ತೀವಿ. ಡ್ರೈ ಮಾಡಿದ್ದಾದಮೇಲೆ ಆಮೇಲೆ ಮಿಲ್ಲಿಂಗ್ ಮಾಡಿ ಆಮೇಲೆ ಅದನ್ನು ಜಲ್ಡಿ ಹಿಡಿದು ಇದನ್ನೆಲ್ಲ ನಾವು ಪ್ಯಾಕ್ ಮಾಡ್ತಾಯಿದ್ದೀವಿ. ನಮ್ಮ ಹತ್ರ ಒಂದು 24 ಥರ ಪ್ರಾಡಕ್ಟ್ಸ್ ಇದೆ. ಏನೋ ನವಣೆ, ಸಾಮೆ, ಆರ್ಕ, ಊದಲು, ಕೊರಲೆ, ಬುರುಗು, ಸಜ್ಜೆ ಇದೆ. ಮತ್ತು ಮಿಲೆಟ್ ನೋಡಿ ಮಾಲ್ಟ್ ಇದೆ, ಮಿಲೆಟ್ ದೋಸೆ ಮಿಕ್ಸ್ ಇದೆ, ಮಿಲೆಟ್ ರೊಟ್ಟಿ ಮಿಕ್ಸ್ ಇದೆ, ಮತ್ತು ಆರ್ಗ್ಯಾನಿಕ್ ಇದು ಟರ್ಮರಿಕ್ ಪೌಡರ್ ಇದೆ, ಮತ್ತು ಇದು ಆರ್ಗ್ಯಾನಿಕ್ ಬೆಲ್ಲ ಇದೆ, ಅಗಸೆ ಬೀಜ ಇದೆ, ಮತ್ತು ಇದು ಹುಚ್ಚೆಳ್ಳಿದೆ. ಇದೇನಂದ್ರೆ ನೀರು ವಾಟರ್ ಪ್ಯೂರಿಫೈ ಮಾಡೋಕ್ಕೆ ಇರೋಂಥ ತಾಮ್ರದ ಪಟ್ಟಿ. ಮಡಕೆ ಇಲ್ಲ ಸ್ಟೀಲ್ ಪಾತ್ರೆಯಲ್ಲಿ ಇಟ್ಟರೆ ನೀರೆಲ್ಲ ಕ್ಲೀನ್ ಆಗುತ್ತೆ, ಅದರಲ್ಲಿರೋ ಪ್ಲಾಸ್ಟಿಕ್ಕು, ಸೂಕ್ಷ್ಮ ಜೀವಿಗಳೆಲ್ಲ ಹೋಗುತ್ತೆ. ಈ ಥರ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಆರೋಗ್ಯ ಸಮಸ್ಯೆಯನ್ನು ಅಡ್ರೆಸ್ ಮಾಡುವಂಥ ಪ್ರತಿಯೊಂದು ಥರದ ಆರೋಗ್ಯ ಪ್ರಾಡಕ್ಟು ಇಲ್ಲಿಟ್ಟಿದ್ದೀವಿ. ನಮ್ಮ ಏಕಮಾತ್ರ ಉದ್ದೇಶ ಜನರಿಗೆ ಆರೋಗ್ಯ ಕೊಡಲೇಬೇಕು. ಈ ಭೂಮಿ ಮೇಲೆ ಮಾನವ ತಿನ್ನಲು ಯೋಗ್ಯವಾದ ಧಾನ್ಯಗಳಲ್ಲಿ ಪ್ರಥಮ ಸ್ಥಾನದಲ್ಲಿ ಸಿರಿಧಾನ್ಯಗಳೇ ನಿಲ್ಲೋದು. ಆ ಸಿರಿಧಾನ್ಯದಿಂದ ಎಲ್ಲ ಕಾಯಿಲೆ ವಾಸಿ ಆಗುತ್ತೆ. ಸೊ ಎಲ್ಲ ಕಾನ್ಸೆಪ್ಟು ನಾವು ಸಿರಿಧಾನ್ಯ ಡಾಕ್ಟರ್ B.M. ಹೆಗಡೆ ಮತ್ತು ಸಿರಿಧಾನ್ಯಗಳ ಪಿತಾಮಹ ಖಾದರ್ ಅವರ ಪ್ರಕಾರನೇ ಮಾಡ್ತಿದ್ದೀರಿ. ನಮ್ಮ ಉದ್ದೇಶ ಎಲ್ಲರಿಗೂ ಆರೋಗ್ಯ ಕೊಡುವುದು. 2 ವರ್ಷದಿಂದ ಮೇಲೆ ಇರ್ತಕ್ಕಂಥದ್ರಿಂದ ಯಾರು ಬೇಕಾದ್ರೂ ಯಾವ ವಯಸ್ಸಿನವ್ರು ಬೇಕಾದ್ರೆ ಇದನ್ನು ಉಪಯೋಗಿಸ್ಬೋದು. ಇದು ಬೆಳಗ್ಗೆ ನಾವು 250 ml ನೀರು ತಗೊಂಡು ಆ ನೀರಿಗೆ 1 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಬೋದು, ಇಲ್ಲ ಬೆಲ್ಲ ಹಾಕೊಂಬೋದು, ಇಲ್ಲ ಹಾಗೆ ಬೇಕಾದ್ರೆ ಕುಡಿಬೋದು. 1-2 ನಿಮಿಷ ಚೆನ್ನಾಗಿ ಕುದಿಸಬೇಕು. ಕುದಿಸ್ಬಿಟ್ಟು ಬೆಳಗ್ಗೆ ನೀವು 1 ಕಪ್ ತೊಗೊಂಡ್ರೆ ಸುಮಾರು 2-3 ಅವರ್ವರೆಗೆ ಊಟನೇ ಬೇಕು ಅನ್ಸಲ್ಲ, ಅಷ್ಟು ಎನರ್ಜಿ ಇರುತ್ತೆ ಬಾಡಿಗೆ. ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ ತೊಗೊಂಡಿದ್ದೆ ಆದರೆ ಅವರಿಗೆ, ಈಗ ಶುಗರ್ ಪೇಷಂಟ್ಗಳಿರ್ತಕ್ಕಂಥವ್ರು ಸುಮಾರು ಹೊಸ ಪೇಷಂಟ್ಗಳಿದ್ದು ಡಾಕ್ಟ್ರ್ ಇನ್ನೇನು ಮಾಡೋಕ್ಕೆ ಆಗಲ್ಲಪ್ಪ ನೀವು ಟ್ಯಾಬ್ಲೆಟ್ ತಗೊಳ್ಳೇಬೇಕಂತಕ್ಕಂಥ ಪೇಷಂಟು ಒಂದು 2 ತಿಂಗಳು ತೊಗೊಂಡಿದ್ದೆ ಆದರೆ ಆಟೋಮೆಟಿಕ್ಕಾಗಿ ಇದು ನಾರ್ಮಲ್ಗೆ ಬರ್ತೈತೆ. ಮೇಯ್ನ್ ಅವರು ಅಕ್ಕಿ, ಗೋಧಿ, ಸಕ್ಕರೆ, ಸೋಯಾ, ಈ ಬಾರ್ಲಿ ಮತ್ತು ಈ ಬೇಕ್ರಿ ಐಟಮ್ಸು, ಈ ಪೆಪ್ಸಿ, ಕೋಕೋಕೋಲಾ ಬಿಟ್ಟು ಈ ಮಿಲೆಟ್ಸ್ ಉಪಯೋಗಿಸಿದರೆ ಆಟೋಮೆಟಿಕ್ಕಾಗಿ ವಾಸಿ ಮಾಡ್ಕೋಬೋದು. 100 ಜನ ಮಕ್ಕಳು ಇವತ್ತು ಹುಟ್ಟೋ ಮಕ್ಕಳಿಗೆ ಇವತ್ತು 5-6 ಜನಕ್ಕೆ ಇವತ್ತು ಶುಗರ್ ಐತೆ. 100 ಜನ ನೀವು ಇವತ್ತು ಹಾಸ್ಪಿಟ್ಲಿಗೆ ಡೆಲಿವರಿಗಂತ ಲೇಡೀಸ್ನ ಕರ್ಕೊಂಡೋದ್ರೆ ಸುಮಾರು 80-90 ಜನಕ್ಕೆ ಇವತ್ತು ನಾವು ಸಿಜೇರಿಯನ್ ಮಾಡಿ ಮಕ್ಕಳು ತೆಗೋಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಮತ್ತು 100 ಜನ ಮಕ್ಕಳು ಹುಟ್ಟಿದ್ರೆ ಇವತ್ತು 70-80 ಜನ ಜಾಂಡೀಸ್ ಮಕ್ಕಳೇ ಹುಡ್ತಾ ಇದ್ದಾರೆ. ಅದೇ ನೀವು 150-200 ವರ್ಷ ಹಿಂದಕ್ಕೆ ಹೋದರೆ ಯಾರಿಗೂ ಬಿ.ಪಿ ಇರಲಿಲ್ಲ, ಶುಗರ್ ಇರಲಿಲ್ಲ, ಹಾರ್ಟ್ ಸಮಸ್ಯೆ ಇರಲಿಲ್ಲ, ಕಿಡ್ನಿ ಸಮಸ್ಯೆ ಇರಲಿಲ್ಲ. ಇದಕ್ಕೆಲ್ಲ ಏನು ಕಾರಣ ಅಂದರೆ ನಾವು ತಿಂತಕ್ಕಂಥ ಆಹಾರ. ಬೆಳಗ್ಗೆಯಿಂದ ಸಂಜೆ ಲೆಕ್ಕ ಮಾಡೋಕ್ಕೆ ಹೋದರೆ ಒಬ್ಬ ಮನುಷ್ಯನು ಕಡಿಮೆ ಅಂದ್ರೂ 100-120 ಗ್ರಾಮ್ ನಾವು ಸಕ್ಕರೆನೇ ಇವತ್ತು ಡೈಲಿ ತಿಂತಾಯಿದ್ದೀವಿ. ಅದರಿಂದ ನಮಗೆ ಇವತ್ತು ಬಾಡಿ ಒಳಗಡೆ ಹೋಗಿ ನಮ್ಮ ಬಾಡಿ 10-15 ಗ್ರಾಮ್ ಸಕ್ಕರೆ ಮಾತ್ರ ಉಪಯೋಗಿಸ್ಕೊಂಡು ಉಳಿದಿರ್ತಕ್ಕಂಥದ್ದು ಲಿವರ್ ಎಲ್ಲ ಕಬ್ಬಾಗಿ ಕನ್ವರ್ಟ್ ಮಾಡಿಬಿಡುತ್ತೆ. ಆ ಕಬ್ಬು ಯಾವಾಗ ಬಾಡಿ ಒಳಗಡೆ ಶೇಖರಣೆ ಆಗುತ್ತೆ, ಎಲ್ಲ ಥರ ಕಾಯಿಲೆಗಳು ನಮ್ಗೆ ಅದರಿಂದ ಅಲ್ಲಿ ಸ್ಟಾರ್ಟ್ ಆಗ್ತಾಯಿತ್ತು. ಈ ಮಿಲೆಟ್ಸ್ ಮಾಲ್ಟ್ಸ್ ನೀವು ಕುಡಿಯೋದ್ರಿಂದ ಬಾಡಿನಲ್ಲಿ ಏನಿದೆ ಬ್ಯಾಡ್ ಕೊಲೆಸ್ಟ್ರಾಲು
ಆಟೋಮೆಟಿಕಾಗಿ ಬ್ಯಾಡ್ ಕೊಲೆಸ್ಟ್ರಾಲ್ ಆಟೋಮೆಟಿಕಾಗಿ ನಾರ್ಮಲಾಗಿ ಈಚೆ ಬರ್ತೈತೆ. ಅವರು ಎಲ್ಲ ಥರ ಹೆಲ್ತ್ ನಾವು ಅದರಿಂದ ನಾವು ಕಾಪಾಡ್ಕೋಬೋದು. ಸುಮಾರು ಇವತ್ತು ನಾವು ಒಂದು 500 ಎಕರೆಗೆ ಈ ಸರಿ ಬಿತ್ತನೆ ಬೀಜ ಕೊಟ್ಟಿದ್ದೀವಿ. ಸುಮಾರು ಒಂದು 200 ಜನ ರೈತರು ಈ ಬಿತ್ತನೆ ಬೀಜ ಎಲ್ಲ ಕೊಟ್ಟು ಅವ್ರ ಕೈಲಿ ಇದನ್ನೆಲ್ಲ ನಾವು ಬೆಳೆಸ್ತಾ ಇದ್ದೀವಿ. ರೈತರಿಂದ ಅದನ್ನೆಲ್ಲ ನಾವೇ ತೊಗೊಂಡು ನಾವು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇಲ್ಲಿ ಇದೇ ಥರ ಮಾಡ್ತಾ ಇದ್ದೀವಿ. ಸುಮಾರು ಒಂದು 250 ಕುಟುಂಬದವರಿಗೆ ಇದರಿಂದ ಇವತ್ತು ಅನುಕೂಲ ಆಗಿದೆ. ಮತ್ತು ಈ ಪ್ರೋಸೆಸ್ ಯೂನಿಟ್ ನಾವು ಇಲ್ಲೇ ರೆಡಿ ಮಾಡಿಕೊಂಡು ಈ ನಮ್ಮೂರು ಮತ್ತು ಮೇಲೂರು ಸುತ್ತಮುತ್ತ ಇರ್ತಕ್ಕಂಥ ಸುಮಾರು ಒಂದು 40 ಜನ ಇವತ್ತು ನಾವು ಗಂಡಸರಿರ್ಬೋದು ಹೆಂಗಸರಿರ್ಬೋದು ಇವರಿಗೆ ಇವತ್ತು ಕೆಲಸ ಕೊಟ್ಟಿದ್ದೀವಿ. ಒಂದು 40 ಕುಟುಂಬದನ್ನು ಇದರಿಂದ ಇವತ್ತು ಅವರಿಗೆ ಒಂದು ಅನುಕೂಲ ಆಗ್ತಾ ಇದೆ. ಪ್ರತಿಯೊಬ್ಬ ರೈತರಿಗೂ ಸಾವಯವವಾಗಿ ಯಾವ ಥರ ಬೆಳಿಬೇಕು ಅನ್ನೋ ಟ್ರೈನಿಂಗ್ ಕೊಡ್ತೀವಿ, ಅವ್ರಿಗೆ ಬಿತ್ತನೆ ಬೀಜಗಳನ್ನ ಕೊಡ್ತೀವಿ. ಅಷ್ಟೇ ಅಲ್ಲದೆ ನಾವು ಎಷ್ಟಕ್ಕೆ ಕೊಂಡ್ಕೋತೀವಿ ಅಂತ ಅವ್ರ ಹತ್ರ ಮೊದಲೇ ಹೇಳಿ ಫುಲ್ಲು ಮ್ಯಾನುಫ್ಯಾಕ್ಚರಿಂಗು ಇಲ್ಲೇ ಆಗುತ್ತೆ. ಸೊ ಇದು ಕಂಪ್ಲೀಟಾಗಿ ನ್ಯಾಚುರಲ್ ಆಗಿ ಕಂಪ್ಲೀಟಾಗಿ ಸಾವಯವವಾಗಿ ದೇಸಿ ಕಾಳುಗಳನ್ನು ಬಳಸಿ ಮಾಡಿರುವಂಥದ್ದು. ಜನಕ್ಕೆ ಏನೇ ಆಗಲಿ ಆರೋಗ್ಯ ಕೊಡಬೇಕು, ಈ ಕಡೆ ರೈತರಿಗೂ ಬೆಂಬಲ ಬೆಲೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಸ್ಟಾರ್ಟ್ ಮಾಡಿದಾಗ ಸೃಷ್ಟಿಯಾಗಿದ್ದೆ ಈ ಮಿಲೆಟ್ ಹೌಸ್. ಮಿಲೆಟ್ ಹೌಸ್ ಮಾಲ್ಟ್ ಅಂತ ಹೇಳ್ಬಿಟ್ಟು ಇದನ್ನು ನಾವು ಸುಮಾರು 30 ಥರದ ಧಾನ್ಯಗಳನ್ನ ಹಾಕಿ ಮಾಡ್ತಾಯಿದ್ದೀವಿ. ಇದನ್ನು ಕಾನೂನು ರೀತಿಯಲ್ಲಿ ಇದಕ್ಕೆ ನಾವು FSSAI ಲೈಸೆನ್ಸ್ ತೊಗೊಂಡಿದ್ದೀವಿ, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾದಿಂದ ಲೈಸೆನ್ಸ್ ತೊಗೊಂಡಿದ್ದೀವಿ. ಮತ್ತು ಇದನ್ನ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಅದ್ರ ಬಗ್ಗೆ ಇಂಡಸ್ಟ್ರಿಯಲ್ ರಿಸರ್ಚ್ ಸೆಂಟರಲ್ಲಿ ಇದು ರಿಸರ್ಚ್ ಆಗಿದೆ, ಅದರಿಂದ ಲ್ಯಾಬ್ ರಿಪೋರ್ಟ್ ತೊಗೊಂಡಿದ್ದೀವಿ. ಅಷ್ಟೇ ಅಲ್ಲದೆ ಇದು ಮಿಲೆಟ್ ಹೌಸ್ ಅಂತ ರಿಜಿಸ್ಟರ್ ಬೇರೆ ಆಗಿದೆ. ಇದರಲ್ಲಿರೋ ಯಾವ ಧಾನ್ಯದಿಂದ ಕ್ಯೂರ್ ಆಗುತ್ತೆ ಅಂತ ಸಮೇತ ಅಷ್ಟು ಕ್ಲೀನಾಗಿ ತಿಳ್ಕೊಂಡು ಮಾಡಿರೋಂಥದ್ದು. ಒಂದು ನರ ಕ್ಲೀನ್ ಮಾಡುತ್ತೆ, ಒಂದು ರಕ್ತನಾಳ ಕ್ಲೀನ್ ಮಾಡುತ್ತೆ, ಒಂದು ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕ್ಲೀನ್ ಮಾಡುತ್ತೆ. ಮಾಲ್ಟ್ ಮಾಡಿ ಅಂಗಡಿಗಳು ಕೊಡೋಕೆ ಹೋದಾಗ ಅದ್ರ ಬಗ್ಗೆ ಯಾರೂ ಸರಿಯಾಗಿ ರೆಸ್ಪಾನ್ಸ್ ಕೊಡ್ತಾ ಇರಲಿಲ್ಲ. ಅಂಗಡಿಗಳೆಲ್ಲ ಇದು ಸೇಲ್ ಆಗೋದಿಲ್ಲಪ್ಪ, ಹೊಸ ಪ್ರಾಡಕ್ಟು ಜನಕ್ಕೆ ಯಾರಿಗೂ ಗೊತ್ತಿಲ್ಲ ಅಂತಾರೆ ಹೇಳ್ತಾಯಿದ್ರು. ನಾವಾಗ ಏನೋ ಮಾಡ್ಕೊಂಡಿದ್ರೆ ಡೈಲಿ ಒಂದು 25 ಅಂಗಡಿಗೆ ಹೋಗಬೇಕು. 25 ಅಂಗಡಿಯಲ್ಲಿ 24 ಅಂಗಡಿಯವರು ವಾಪಸ್ ಕಳಿಸೋ ಪರವಾಗಿಲ್ಲ, ಒಂದು ಅಂಗಡಿಯಲ್ಲಿ ತೊಗೊಂಡ್ರೆ ಸಾಕು ಅನ್ನೋ ಥರ ಹೋಗಿ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಒಂದು ಬ್ಯಾಗಲ್ಲಿ ಇಟ್ಕೊಂಡು ಎಲ್ಲ ಕಡೆ ಮಾರ್ಕೆಟಿಂಗ್ ಮಾಡ್ತಾಯಿದ್ದೆ. ನಾವು ಸುಮಾರು ಒಂದು 700ರಿಂದ 800 ಅಂಗಡಿಗಳಲ್ಲಿ ನಮ್ಮದು ಇವತ್ತು ಸೇಲ್ಸ್ ಆಗ್ತಾಯಿದೆ. ಇಂಡಿಯಾದಲ್ಲಿ ಎಲ್ಲ ಸ್ಟೇಟ್ಗಳಿಗೂ ಇವತ್ತು ನಾವು ಆಲ್ರೆಡಿ ಕೊರಿಯರ್ ಕಳಿಸ್ತಾ ಇದ್ದೀವಿ. ಮತ್ತು ಅಮೆಜಾನಲ್ಲಿ ನಮ್ಮದು ಬುಕ್ ಮಾಡ್ತಾಯಿದ್ದೀವಿ, ನಾವು ಇಲ್ಲಿ ಬುಕ್ಕಿಂಗ್ ಮಾಡ್ಕೊತಾ ಇದ್ದೀವಿ. ಡೈಲಿ 100-150 ಪಾಕೆಟು ಡೈಲಿ ನಾವು ಬೇರೆ ಕಡೆ ಎಲ್ಲ ನಮ್ಮದು ಇವತ್ತು ಕೊರಿಯರ್ಗಳಲ್ಲಿ ಕಳಿಸ್ತಾ ಇದ್ದೀವಿ. 300-400 kg ಇಲ್ಲೇ ನಾವು ತಗೊಂಡು ಹೋಗ್ತಾರೆ, ಅಷ್ಟೊಂದು ಡಿಮ್ಯಾಂಡಾಗಿ ಇವತ್ತು ನಮ್ಮದು ಸೇಲ್ಸ್ ಆಗ್ತಾಯಿದೆ. ಇದನ್ನು ಇನ್ನೂ ನಾವು ಸ್ವಲ್ಪ ದೊಡ್ಡದು ಮಾಡಿ ಎಲ್ಲ ಕಡೆ ದೊಡ್ಡ ಶೆಡ್ಸ್ ಮಾಡಿ ಇದು ಇನ್ನೂ ಭಾಳ ದೊಡ್ಡದಾಗಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಥರ ನಮಗೂ ಮಾಡೋ ಪ್ರಯತ್ನದಲ್ಲಿ ಇದೆ ಸರ್. ಅದಕ್ಕೆ ಸ್ವಲ್ಪ ನಮ್ಗೆ ಕಾಲಾವಕಾಶ ಬೇಕು.